ಸರ್ ನೀವು ಮನೆ ಪ್ಲಾಸ್ಟಿಂಗ್ ಮಾಡಕ್ಕೆ ರೆಡಿ ಇದೆಯಾ? ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಈ ಥರ ಪ್ಲಾಸ್ಟಿಂಗ್ ಮಾಡೋದು ಹೇಗೆ ಅಂತ ನಾವು ಹೇಳ್ಕೊಡ್ತೀವಿ. ನಿಮ್ಮ ಊರ ಹೆಸರು ಕಮೆಂಟ್ ಮಾಡಿ. ನೋಡಿ, ಅತಿ ಕಡಿಮೆ ಬೆಲೆಯಲ್ಲಿ ಅತಿ ಕಡಿಮೆ ದಿವಸದಲ್ಲಿ ಅತಿ ಕಡಿಮೆ ನೀರಿಂದ ಮನೆಗೆ ಪ್ಲಾಸ್ಟಿಂಗ್ ಮಾಡೋಕ್ಕೆ ನಮ್ಮ ಮೆಟೀರಿಯಲ್ ಇದೆ. ಮನೆ ಕಟ್ಟೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಅಷ್ಟು ಸ್ಟ್ರೆಂತ್ ಇದೆ ನೋಡಿ, ಹೋಗೋಕ್ಕೆ ಕಷ್ಟ ಆಗ್ತಾ ಇದೆ. ಆವಾಗ ಜಾಸ್ತಿ ಕಷ್ಟ ಆಯಿತು ಸರ್. ಈಗ ಈ ಸಿಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ತುಂಬ ಈಜಿ ಇದ್ದೇವೆ. ನೋಡಿ ಸರ್, ಈಗ ನೀವು ಮಾಮೂಲಿ ಮಾಡಬೇಕಾದ್ರೆ 4ಕ್ಕೆ 4 ಅಡಿ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ನಮ್ದು ಜಸ್ಟ್ 2 ನಿಮಿಷಕ್ಕೆ ಹೊಡಿತಾ ಇದ್ದಾರೆ ನೋಡಿ, ಲೈವ್ ಆಗಿ ನೋಡ್ತಾ ಇದ್ದೀರಿ ನೀವು. ಇದು ಟೈಮ್ ತುಂಬ ಸೇವ್ ಆಗುತ್ತೆ ಲೇಬರ್ಗೆ. ನನ್ನ ಹೆಸರು ಸುನೀಲ್ ಜಾಧವ್ ಅಂತ, ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಇವತ್ತು 7 ವರ್ಷದಿಂದ ನಾನು ಕೆಲಸ ಮಾಡಿಸ್ತಾ ಇದ್ದೀನಿ. ನನಗೆ ಬೆಸ್ಟ್ ಸಜೆಷನ್ ಅಂತಂದರೆ ಎಲ್ರಿಗೂ ಕೊಡತ್ತಾರೆ ಅಂತಂದರೆ ಈ ಬೆಸ್ಟ್ ಪ್ರಾಡಕ್ಟ್ ಇದೆ, ಬೆಸ್ಟ್ ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಸರ್, ಈಗ ನೀವು ಮನೆ ಕಟ್ತಾ ಇದ್ದೀರಾ, ಮನೆಗೆ ಪ್ಲಾಸ್ಟಿಂಗ್ ರೆಡಿ ಇದೆಯಾ? ನಿಮಗೆ ಸಿಮೆಂಟು, ಮರಳು, ಸ್ಯಾಂಡು ಸಪ್ರೇಟಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮದು ರೆಡಿ ಮಿಕ್ಸ್ ಬ್ಯಾಗ್ ಬಂದಿದೆ, ಬೈಕ್ ರೇಟ್ ಕಂಪನಿ ಇದು. ಸರ್ ನಮಸ್ತೆ ಸರ್, ನಮ್ಮದು ಬೈಕ್ ರೇಟ್ ಅಂತ ಕಂಪನಿ ಇರೋದು. ಕಂಪನಿ ಬಂದು ಇದು ಕ್ವಿಕ್ ಪ್ಲಾಸ್ಟ್ ಅಂತ ರೆಡಿ ಮಿಕ್ಸ್ ಬ್ಯಾಗ್ ಅಂತ ಹೇಳ್ತೀವಿ. ಇದನ್ನು ಡೈರೆಕ್ಟಾಗಿ ಪ್ಲಾಸ್ಟಿಂಗ್ ಮಾಡೋಕ್ಕೆ, ಅಂದರೆ ಗಿಲಾವ್ ಅಂತ ಹೇಳ್ತೀವಿ, ಪ್ಲಾಸ್ಟಿಂಗು ಮಾಡೋಕ್ಕೆ ಒಂದು ಚೀಲ ತೊಗೊಂಡು ವಾಟರ್ ಮಾತ್ರ ಆ್ಯಡ್ ಮಾಡಿಕೊಂಡು ಪ್ಲಾಸ್ಟಿಂಗ್ ಮಾಡುವಂಥ ಮೆಟೀರಿಯಲ್ ಇದು. ಸಪ್ರೇಟಾಗಿ ಸ್ಯಾಂಡು ಅಥವಾ ಮರಳು, ಸಿಮೆಂಟ್ ಸಪ್ರೇಟ್ ತಂದು ಮಿಕ್ಸಿಂಗ್ ಮಾಡುವಂಥ ಮೆಥಡ್ ಇಲ್ಲ ಇದರಲ್ಲಿ ಎಲ್ಲ ಮಿಕ್ಸ್ ಆಗೇ ಬಂದಿರುತ್ತೆ. ರೆಡಿ ಮಿಕ್ಸ್ ಬ್ಯಾಗಲ್ಲಿ 60% ಸಿಲಿಕಾ ಸ್ಯಾಂಡ್ ಇದೆ, 30% ಸಿಮೆಂಟ್ ಇದೆ, 10% ಪಾಲಿಮರ್ ಇದೆ. ಇದು ಎಲ್ಲಾನು ಇಂಟರ್ನ್ಯಾಷನಲ್ ಮಿಕ್ಸಿಂಗ್ ರೇಷದಲ್ಲಿ ಮಿಕ್ಸ್ ಆಗಿ ಬರುವಂಥದ್ದು. ಸರ್, ನನಗೇನಂದರೆ ಡೌಟ್, ಈಗ ನೋಡೋಂಥ ಜನಗಳು ನಾವು ಮರಳು ಮತ್ತು ಸಿಮೆಂಟ್ ಹಾಕಿ ಕಟ್ಟಿದ್ರೇ ತುಂಬ ಲಾಂಗ್ ಬಾಳಿಕೆ ಬರ್ತಾ ಇಲ್ಲ. ಈಗ ಇದು ಹೆಂಗೆ ಬರುತ್ತೆ ಅಂತ ಒಂದು ಡೌಟ್ ಬರುತ್ತೆ ಸರ್. ಸರ್, ಈಗ ಮರಳು ಬದಲಿಗೆ ಸಿಲಿಕಾ ಮರಳು ಇದೆ ಇದರಲ್ಲಿ. 60% ಸಿಲಿಕಾ ಸ್ಯಾಂಡೇ ಇರುವಂಥದ್ದು. ನಮ್ಮದು 3 ವಾಶ್ ಆಗಿ ಬರುವಂಥದ್ದು ಫ್ಯಾಕ್ಟ್ರಿಯಿಂದ. ಇದು ಮಿಕ್ಸಿಂಗ್ ಆಗೋದು ಎಲ್ಲನೂ ಇಂಟರ್ನ್ಯಾಷನಲ್ ಮಿಕ್ಸಿಂಗ್ ರೇಷಿಯೋ ಅಂತ ಇರುತ್ತೆ. ಈಗ ನಾರ್ಮಲ್ ಆಗಿ ಮರಳಲ್ಲಿ ಮಾಡುವಾಗಲೂ ಮ್ಯಾನ್ಯಲ್ ಆಗಿ ಮಿಕ್ಸ್ ಮಾಡ್ತಾರೆ, ಇದನ್ನು ಮಿಷನಲ್ಲಿ ಮಿಕ್ಸ್ ಆಗುತ್ತೆ. ಅಂದರೆ ನಿಮಗೆ ಒಂದು ಚೂರನ್ನು ಒಂದು 40 kg ಬ್ಯಾಗಿಗೆ ಎಷ್ಟು ಪ್ರಮಾಣದಲ್ಲಿ ಸಿಮೆಂಟ್ ಬೇಕು, ಎಷ್ಟು ಪ್ರಮಾಣದಲ್ಲಿ ಸ್ಯಾಂಡ್ ಬೇಕು, ಎಷ್ಟು ಪ್ರಮಾಣದಲ್ಲಿ ಪಾಲಿಮರ್ ಬೇಕು, ಅದನ್ನು ಮಿಕ್ಸು ಮಿಷನಲ್ಲಿ ಮಾಡುತ್ತೆ. ಆದ್ದರಿಂದ ನಿಮಗೆ ಮರಳಲ್ಲಿ ಮಾಡೋದಕ್ಕಿಂತನೂ ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ ಇದು. ಸರ್, ಇದು ಎಷ್ಟು ವರ್ಷಗಳಿಂದ ನೀವು ಈ ಕಂಪ್ನಿ ಇದೆ ಮತ್ತು ಎಷ್ಟು ಸಕ್ಸಸ್ಫುಲ್ ಪ್ರಾಜೆಕ್ಟ್ ಮಾಡಿದ್ದೀರಾ? ಸರ್, ಇದು ಕಂಪನಿ ಸ್ಟಾರ್ಟ್ ಆಗಿ 3.5 ಇಯರ್ಸಿಂದ 4 ಇಯರ್ಸ್ ಆಗಿದೆ. ನಾವು ಕರ್ನಾಟಕಕ್ಕೆ ಸ್ಟಾರ್ಟ್ ಮಾಡಿ 1.5 ಇಯರ್ಸ್ ಆಯಿತು. ನಾವು ಬೆಂಗಳೂರಲ್ಲೇ ಆಲ್ಮೋಸ್ಟ್ ಒಂದು 20+ ಬಿಲ್ಡಿಂಗ್ ನಾವೇ ಮಾಡಿದ್ದೀವಿ. ಜೊತೆಯಲ್ಲಿ ಅವರೇ ಬ್ಯಾಗ್ ತೊಗೊಂಡೋಗಿ ಮಾಡಿದ್ದು ಲೆಕ್ಕ ಹಾಕಿದರೆ 100+ ಬೆಂಗಳೂರು ಸರೌಂಡಿಂಗ್ ಆಗಿದೆ. ಆಲ್ ಓವರ್ ಕರ್ನಾಟಕ ಲೆಕ್ಕ ಹಾಕಿದರೆ ನಮ್ಮದು ಆಲ್ಮೋಸ್ಟ್ 150+ ತಾಲೂಕಲ್ಲಿ ಮೆಟೀರಿಯಲ್ ನಮ್ಮ ಡೀಲರ್ಗಳಿದ್ದಾರೆ. ಅದರಲ್ಲಿ ಒಂದು 100+ ತಾಲೂಕಲ್ಲಿ ಮೆಟೀರಿಯಲು ರೆಡಿ ಸಿಗುತ್ತೆ. ಸರ್, ಈಗ ಜನಗಳು ಯಾವೆಲ್ಲ ಕಾರಣಗಳಿಗೆ ಇದು ನಿಮ್ಮದು ಬಳಸಬೇಕು ಸರ್? ಸರ್, ಇದರಲ್ಲಿ ಕಾರಣ ಅಂತಂದರೆ ನೋಡಿ, ನೀರಿನ ಸಮಸ್ಯೆ ಎಲ್ಲ ಕಡೆ ಇರುತ್ತೆ, ಲೇಬರ್ ಸಮಸ್ಯೆ ಎಲ್ಲ ಕಡೆ ಇರುವಂಥದ್ದು. ಎಲ್ಲದಕ್ಕಿಂತ ಸಿಟಿಗಳ ಕಡೆ ನಿಮಗೆ ಮೆಟೀರಿಯಲ್ ರಾ ಮೆಟೀರಿಯಲ್ ಹಾಕೊಳ್ಳೋಕ್ಕೆ ಜಾಗಗಳಿರಲ್ಲ. ಈ ಜಾಗದಲ್ಲಿ ಬೇಕಾಷ್ಟು ಇರುತ್ತೆ. ಅದು ಸಿಟಿಯಲ್ಲಿ ಚಿಕ್ಕ ರೋಡ್ ಇರುತ್ತೆ, ಅವರಿಗೆ ಸ್ಯಾಂಡ್ ಆಗಲಿ ಮರಳು ಸುರಿಯೋಕ್ಕೆ ಜಾಗ ಇರಲ್ಲ, ಪ್ಲಾಸ್ಟಿಂಗ್ ಮಾಡೋಕ್ಕೆ. ಇದರಲ್ಲಿ ಆ ಥರ ಸಮಸ್ಯೆ ಇಲ್ಲ. ಎಷ್ಟು ಚೀಲ ಬೇಕು ಅವ್ರು ಮೆಜರ್ಮೆಂಟ್ ಮಾಡ್ಕೊಳ್ತಾರೆ, ಅಷ್ಟು ಚೀಲ ಸಿಮೆಂಟ್ ಥರ ತೊಗೊಂಡೋಗಿ ಮನೆ ಒಳಗಡೆ ಇಟ್ಕೊಂಡು ಕೆಲಸ ಮಾಡ್ಕೋಬೋದು. ಏನೆಲ್ಲ ಬೆನಿಫಿಟ್ ಇದೆ ಸರ್? ಈಗ ನೋಡಿ, ನಾನು ಹೇಳಿದೆ, ಒಂದು ಲೇಬರು ತುಂಬ ಕಡಿಮೆ ಸಾಕಾಗುತ್ತೆ. ಈಗ ಮಾಮೂಲಿ ಲೇಬರ್ಗಳಿಗೆ ನೋಡಿ, ಸ್ಯಾಂಡ್ ಆಗಲಿ ಮರಳಾಗಲಿ ಮಿಕ್ಸಿಂಗ್ ಮಾಡೋಕ್ಕಂತ ಸಪ್ರೇಟ್ ಟೈಮ್ ಹಿಡಿಯುತ್ತೆ. ಇದರಲ್ಲಿ ಡೈರೆಕ್ಟಾಗಿ ಈಗ ಬೆಳಿಗ್ಗೆ 9 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ, ನಮ್ಮದು ಡೈರೆಕ್ಟ್ ಬ್ಯಾಗ್ ಓಪನ್ ಮಾಡಿ ನೀವು ನೋಡಿದ್ರಿ, ನೀರು ಮಿಕ್ಸ್ ಮಾಡಿದ್ರು ಡೈರೆಕ್ಟಾಗಿ ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡಿದ್ರು. ಮಾಮೂಲಿ ಎದ್ದಲ್ಲಿ ಅಂದರೆ ನಿಮಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 10 ಗಂಟೆಗೆ ಪ್ಲಾಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಟೈಮ್ ಸೇವ್ ಆಗುತ್ತೆ. ಅಂದರೆ ಒಂದು ಲೇಬರ್ಗಳು ನೀವು ಒಂದು ಬಿಲ್ಡಿಂಗ್ ಪ್ಲಾಸ್ಟಿಂಗ್ ಮಾಡೋಕ್ಕೆ 1 ತಿಂಗಳು ಟೈಮ್ ಇರುತ್ತೆ, ನಮ್ಮದಲ್ಲಿ 20 ಡೇಸಲ್ಲಿ ಮುಗಿಸ್ಕೊಂಡು ಬರ್ಬೋದು. ಸರ್, ಟೈಮ್ ಆದರೆ ಓಕೆ, ಎಲ್ಲದಕ್ಕೂ ಮುಖ್ಯ ಕಾರಣ ಅಂತಂದರೆ ಫಿನಾನ್ಸ್. ಹೌದು. ಹಣ ಹೆಂಗೆ ಸೇವ್ ಆಗುತ್ತೆ ಸರ್ ನಿಮ್ಮ? ಸರ್, ಹಣ ಅಂತಂದರೆ ನೋಡಿ, ನೀವು ಸ್ಯಾಂಡ್ ಸಪ್ರೇಟ್ ತಂದು ಅಲ್ಲಿ ವೇಸ್ಟೇಜ್ ಹೋಗುತ್ತೆ ಒಂದು 20%, ಅಥವಾ ನೀವು ಮಿಕ್ಸಿಂಗ್ ಮಾಡುವಂಥ ಲೇಬರ್ಗೆ ಅಲ್ಲಿ ಕಾಸ್ಟ್ ಜಾಸ್ತಿ ಹೋಗುತ್ತೆ. ಓವರಾಲ್ ಆಗಿ ನಾವು ಸಪ್ರೇಟಾಗಿ ತಂದು ಸಪ್ರೇಟಾಗಿ ಮಿಕ್ಸ್ ಮಾಡುವಂಥ ಬದಲಿಗೆ ಇಲ್ಲಿ ನಿಮಗೆ ಟೈಮ್ ಸೇವ್ ಆಗುತ್ತೆ. ಒಂದು, ಅದರಲ್ಲಿ ಲೇಬರ್ ಕಾಸ್ಟ್ ಸೇವ್ ಆಯಿತು. ಎರಡನೇದು ಬಂದು ನಿಮಗೆ ಈ ಸಪ್ರೇಟಾಗಿ ವೇಸ್ಟೇಜ್ ಹೋಗುವಂಥದ್ದು, ಇದರಲ್ಲಿ ವೇಸ್ಟೇಜೇ ಇಲ್ಲ. ಮೂರನೇದು ಬಂದು ಕ್ಯೂರಿಂಗು. ನಮ್ಮದು ಜಸ್ಟ್ 2 ರಿಂದ 3 ದಿವಸ ಕ್ಯೂರಿಂಗ್ ಅಷ್ಟೇ. ಎಷ್ಟೋ ಕಡೆ ದುಡ್ಡು ಕೊಟ್ಟು ನೀರು ತಂದು ಕ್ಯೂರಿಂಗ್ ಮಾಡುವಂಥವ್ರು ಇರ್ತಾರೆ. ನಮ್ಮದರಲ್ಲಿ 2 ರಿಂದ 3 ದಿವಸ ಕ್ಯೂರಿಂಗ್ ಮಾಡಿದ್ರೆ ಸಾಕಾಗುತ್ತೆ. ಸರ್, 2 ದಿನ ಕ್ಯೂರಿಂಗ್ ಮಾಡಿದ್ರೆ ಟೆಕ್ನಿಕಲಿ ಅದು ಹೆಂಗೆ ಸ್ಟ್ರಾಂಗ್ ಆಗುತ್ತೆ ಅಂತ ನೀವು ಹೇಳ್ತೀರಿ? ಸರ್, ಇದರಲ್ಲಿ ಪಾಲಿಮರ್ ಮಿಕ್ಸ್ ಆಗಿದೆ ಸರ್. ಬ್ಯಾಗ್ ಒಳಗಡೆ ಪಾಲಿಮರ್ ಇದೆ, ಸಿಲಿಕಾ ಸ್ಯಾಂಡ್ ಇರುವಂಥದ್ದು. ನಿಮಗೆ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದರೆ ಸಿಲಿಕಾ ಸ್ಯಾಂಡ್ ಗುಣ ಬಂದು ನಿಮಗೆ ಸ್ಟ್ರೆಂತ್ ಜಾಸ್ತಿ ಕೊಡುತ್ತೆ. ಎರಡನೇದು ಬಾಂಡಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಇದರಿಂದ ನಿಮಗೆ ಪಾಲಿಮರು ಆ್ಯಡ್ ಆಗಿದೆ. ಸಿಮೆಂಟು, ಪಾಲಿಮರು, ನಿಮಗೆ ಸಿಲಿಕಾ ಸ್ಯಾಂಡು ಜೊತೆಯಲ್ಲಿ ಸೇರಿ ಮಿಕ್ಸ್ ಆಗಿ ಬಂದಿರೋದ್ರಿಂದ ನೀರು ಮಾತ್ರ ಆ್ಯಡ್ ಮಾಡೋಕ್ಕಿರುತ್ತೆ. ನೀರು ಆ್ಯಡ್ ಮಾಡಿದ ಕೂಡಲೇ ನಿಮಗೆ ಜಸ್ಟ್ ಪ್ಲಾಸ್ಟಿಂಗ್ ರೆಡಿ ಆಗಿರುತ್ತೆ. ಒಂದು 2 BHK ಮನೆಗೆ ಅದಾದರೆ ಎಷ್ಟಾಗ್ಬೋದು, ನಿಮ್ದಾದ್ರೆ ಎಷ್ಟಾಗ್ಬೋದು? ಒಂದು 50% 40% ಕಮ್ಮಿ ಆಗುತ್ತಾ? ಕಾಸ್ಟ್ ವೈಸು ನಾನು ಹೇಳಬೇಕು ಅಂತಂದರೆ ನೋಡಿ, ಬೆಂಗಳೂರಲ್ಲಿ ರಾ ಮೆಟೀರಿಯಲ್ ರೇಟ್ ಒಂದು ರೀತಿ ಇರುತ್ತೆ, ನಮ್ಮ ಮಂಗಳೂರು ಕಡೆ ಇನ್ನೊಂದು ರೇಟ್ ಇರುತ್ತೆ,
ಕಲಬುರಗಿ ಹೋದರೆ ರೇಟು ರಾ ಮೆಟೀರಿಯಲ್ ಬೇರೆ ಇರುತ್ತೆ. ಈ ಏರಿಯಾದ ಡಿಪೆಂಡ್ ಮಾಡೋದು ಕಾರಣ ನಮಗೆ ಕಾಸ್ಟ್ ವೈಸಲ್ಲಿ ನಾನು ಹೇಳಬಲ್ಲದಂತೂ ಓಪನ್ ಆಗಿ ಹೇಳಬಲ್ಲ ವಿಷಯ ಏನಂದರೆ ಕಾಸ್ಟ್ ವೈಸ್ ಆ ಯಾವ ಏರಿಯಾ ಇದ್ರೂ ಮಾಮೂಲಿ ಮಾಡೋದ್ರಿಂದ ಇದು ಕಡಿಮೆ ಆಗುತ್ತೆ, ಸೇವ್ ಆಗುತ್ತೆ 100%. ಎಷ್ಟು ಪ್ರಮಾಣ ಅಂತ ಹೇಳೋಕ್ಕೆ ರಾ ಮೆಟೀರಿಯಲ್ ಬೆಲೆ ಡಿಪೆಂಡ್ ಆಗಿರ್ತೀವಿ. ಕಣ್ಣೆದುರಿಗೇನೆ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಹೌದು, ಈಗ ಅಲ್ಲಿ ಹೋಗ್ಬಿಟ್ಟು ಕ್ವಾಲಿಟಿ ನೋಡ್ಬೋದಾ ಸರ್? ಖಂಡಿತ ನೋಡ್ಬೋದು. ಔಟ್ ಸೈಡ್ ನೋಡ್ತಾ ಇದೀನಿ, ಇಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ನೀವು ಹೊರಗಡೆ ಮಾತ್ರನೇ ಮಾಡೋದಾ ಅಥವಾ ಒಳಗಡೆನೆ ಬಳಸ್ತೀರಾ ಸರ್ ನಿಮ್ದು ಪ್ರಾಡಕ್ಟ್? ಸರ್ ಇದು ನೀವು ಸಿಮೆಂಟು ಮರಳಲ್ಲಿ ಎಲ್ಲೆಲ್ಲ ಪ್ಲಾಸ್ಟಿಂಗ್ ಮಾಡ್ತೀರಾ ಎಲ್ಲ ಕಡೆ ಮಾಡ್ಬೋದು. ಅಂದರೆ ಒಳಗಡೆ ಹೊರಗಡೆ ಸಂಪು ಕಂಪೌಂಡು ಟ್ಯಾಂಕಿಂದ ಹಿಡಿದು ಎಲ್ಲ ಯಾವ್ಯಾವುದಿದೆ ಸೀಲಿಂಗು ಎಲ್ಲನೂ ಮಾಡ್ಬೋದು ಇದರಲ್ಲಿ. ಸರ್ ಎಷ್ಟು ದಿನ ಆಗಿದೆ ಇದು ಕ್ಯೂರಿಂಗ್ ಆಗಿ? ಜಸ್ಟ್ ಇದು ಬಂದು ವರ್ಕ್ ಆಗಿ ಒಂದು 7 ದಿವಸ 8 ದಿವಸ ಆಗಿದೆ. ಕ್ಯೂರಿಂಗ್ 3 ದಿವಸ ಮಾಡಿದ್ದೀವಿ. ಆಮೇಲೆ ಕ್ಯೂರಿಂಗ್ ಮಾಡಿ ನೀರು ತಗೊಳ್ಳಲ್ಲ. ಓಕೆ. ಇದು ನೀರು ನಿಮಗೆ ಎಂಸೆಂಟಲ್ಲಿ ಮಾಡಿದ್ರೆ ನಿಮಗೆ 10 ಡೇಸ್ ಅಲ್ಲ 21 ಡೇಸ್ ನೀರು ಕೊಟ್ಟರು ನೀವು ನೀರು ತಗೊಳ್ತಾನೆ ಇರುತ್ತೆ. ನಮ್ಮದರಲ್ಲಿ ಜಸ್ಟ್ 3 ರಿಂದ 4 ದಿವಸ ಮಾಡಿದ್ರೆ ಮತ್ತೆ ನೀರು ತಗೊಳಕ್ಕೆ ಹೋಗಲ್ಲ ಇದು. ಸರ್ ಈಗ ನೋಡಿ ನೀರು ಹಾಕಿದ್ದಾರೆ, ಹಾಗೆ ನೀರು ಕೆಳಗಡೆ ಇಳ್ಕೊಂಡು ಬರುತ್ತೆ. ಜಸ್ಟ್ ಕೈಯಲ್ಲೇ ಹಾಕಿದ್ದು, ನೀರು ತಗೊಳ್ಳಲ್ಲ ಇದು. 3 ಡೇಸ್ ಕ್ಯೂರಿಂಗ್ ಮಾಡಿ ಆಮೇಲೆ ಸ್ಟಾಪ್ ಮಾಡಿದ್ದೀವಿ. ಗುಣ ಏನಂತಂದರೆ ನೀರು ಯಾವ ಬಿಲ್ಡಿಂಗಲ್ಲಿ ನಿಮಗೆ ನೀರು ತಗೊಳ್ತಾನೇ ಇರುತ್ತೆ ಅದರದ್ದು ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಸ್ಟ್ರೆಂತ್ ವೀಕ್ ಆಗ್ತಾ ಹೋಗುತ್ತೆ. ಇದರಿಂದ ನಮಗೆ ಲೈಫ್ ನೀವು ಆಗಲೇ ಕೇಳಿದ್ರಿ ಲೈಫ್ ಎಷ್ಟು ಟೈಮ್ ಬರ್ಬೋದು ಅಂತ. ಲೈಫ್ ನೀವು ಮರಳಲ್ಲಿ ಏನು ಮಾಡ್ತೀರಾ ಅದಕ್ಕಿಂತ 100% ಡಬಲ್ ಬರುತ್ತೆ ಇದು ಲೈಫ್. ಮಾಮೂಲಿ ಇದರಲ್ಲಿ ಮಾಡುವಾಗ ಪ್ಯಾಚಸ್ ಬರುವಂಥದ್ದಾಗಲಿ ಅಥವಾ ಕ್ರ್ಯಾಕ್ ಬರುವಂಥದ್ದಾಗಲಿ ಎಲ್ಲ ಆಗುತ್ತೆ. ಇದರಲ್ಲಿ ನಾವು ಮಾಡುವಂಥ ಮೆಥಡ್ ಇದೆಯಲ್ಲ, ನಾವು ಹೇಳ್ಕೊಡ್ತೀವಿ ಯಾವ ಥರ ಮಾಡುವಂಥ ಮೆಥಡು. ಆ ಮೆಥಡನ್ನು ನಾವು ಖಂಡಿತ ಅದನ್ನು ಫಾಲೋ ಮಾಡಿದ್ರೆ 100% ಕ್ರ್ಯಾಕ್ ಬರೋಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ನಾವು ಮಿಕ್ಸಿಂಗ್ ಮಾಡುವಂಥದ್ದು ನೀರು ಮಿಕ್ಸ್ ಮಾಡಿ ಗೋಡೆಗೆ ಸಿಮೆಂಟ್ ಹೊಡಿತೀವಿ. ಆಮೇಲೆ ಆ ಫಿನಿಶಿಂಗ್ ಮಾಡೋ ಟೈಮಿಗೆ ಹಸಿಯಲ್ಲಿ ಉಜ್ಜಬಾರ್ದು ಅಷ್ಟೇ. ಹಸಿ ಅಂದರೆ ಈಗ ನಾವು ಹೊಡೆದಿರ್ತೀವಿ ಅದೇ ಹಸಿಗೆ ಇಮಿಡಿಯೇಟಾಗಿ ಅವ್ರು ಗಾರೆ ಚೆಕ್ಕೆ ಫಿನಿಶಿಂಗ್ ಮಾಡಬಾರ್ದು. ಮಾಡಿದಾಗ ಮಾತ್ರ ಕ್ರ್ಯಾಕ್ ಬರ್ಬೋದು. ಅದೇನಕ್ಕಂದ್ರೆ ಅದು ಇನ್ನೂ ಸೆಟ್ಟಿಂಗ್ ಆಗಿರಲ್ಲ. ಅದೊಂದು ನಾವು ಹೇಳ್ಕೊಡ್ತೀವಿ. ಬೇರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ನೀವು ಒಮ್ಮೆ ಮಾಡಿ ಬೆಳಿಗ್ಗೆ ಮಾಡಿ ನಿಮಗೆ ಸಂಜೆಗೆ ಇದು ಆವಾಗಲೇ ಸ್ಟ್ರೆಂತ್ ಗಟ್ಟಿಯಾಗಿರುತ್ತೆ. ಈಗ ಔಟ್ಸೈಡ್ ಪ್ಲಾಸ್ಟಿಂಗ್ ಮಾಡಿರ್ತಾರೆ, ಮಳೆ ಒಂದು 4 ಅವರ್ಸ್ ಬಿಟ್ಟು ಮಳೆ ಸ್ಟಾರ್ಟ್ ಆಯಿತು, ಇದು ಕರಗೋಗುತ್ತಾ ಆ ಥರ ಟೆನ್ಷನು ಇಲ್ಲ. ಒಮ್ಮೆ ಸೆಟ್ಟಿಂಗ್ ಆಯಿತು ಅಂದರೆ ಮತ್ತೆ ನೀರು ಬಿದ್ದರೂ ಟೆನ್ಷನ್ ಇಲ್ಲ. ಅದಕ್ಕೆ ಎಷ್ಟು ನೀರು ಬೇಕೋ ಕ್ಯೂರಿಂಗ್ ಅಷ್ಟು ತಗೊಳುತ್ತೆ. ಹೌದು. ಸರ್ ಇದು ಪ್ಲಾಸ್ಟಿಂಗ್ ಮಾಡೋದು ನಿಮ್ಮ ವರ್ಕರ್ಸ್ ನೋಡಿದೆ. ಹೌದು. ಈ ಬ್ಯಾಗ್ಸ್ ತಗೊಂಡು ನಾರ್ಮಲ್ ಬೇಲ್ದಾರಗಳು ಇರ್ತಾರಲ್ಲ ಊರುಗಳಲ್ಲಿ ಅವರೇ ಪ್ಲಾಸ್ಟಿಂಗ್ ಮಾಡ್ತಾರೆ. ಯಾರು ಬೇಕಾದ್ರೂ ಮಾಡ್ಬೋದು ಸರ್. ಇದರಲ್ಲಿ ಏನಂತಂದ್ರೆ ನಿಮಗೆ ಮರಳಲ್ಲಿ ಮಿಕ್ಸ್ ಮಾಡಿ ಮಾಡೋರಿಗೆ ಅದೇ ಮೆಥಡ್, ಏನು ಅದರಲ್ಲಿ ಹೆಚ್ಚು ಏನಿಲ್ಲ. ಅದೇ ಹಿಂದಿ ಹುಡುಗರು ಬಂದರೆ ಅವರು ಪುಡಿ ಟೈಪಲ್ಲಿ ಮಾಡೋ ಆ ಟೈಪು ಮಾಡ್ಬೋದು, ಪೇಸ್ಟ್ ಟೈಪಲ್ಲಿ ಮಾಡ್ಬೋದು, 2 ಟೈಪು ಮಾಡ್ಬೋದು. ಈಗ ಪೇಸ್ಟ್ ಟೈಪಲ್ಲಿ ಮಾಡೋಕ್ಕೆ ಹೋದಾಗ ಅವರು ಗೋಡೆಗೇನು ಸಿಮೆಂಟ್ ತಿಳಿ ಹೊಡೆಯೋ ಅವಶ್ಯಕತೆ ಬರಲ್ಲ. ಜಸ್ಟ್ ವಾಟರ್ ಸ್ವಲ್ಪ ಹಾಕಿದಾರ ಅದು ಅವಶ್ಯಕತೆ ಇಲ್ಲ. ಡ್ರೈ ತುಂಬ ಇದೆ ಅಂತಂದರೆ ವಾಟರ್ ಗೋಡೆಗೆ ಹಾಕೋಬೇಕಾಗತ್ತೆ. ಈಗ ಪ್ಲಾಸ್ಟಿಂಗ್ ಮಾಡಿ ಕ್ಯೂರಿಂಗ್ ಮಾಡಿ 1 ವೀಕ್ ಆಗಿರುತ್ತೆ ಅಷ್ಟೇ. ಅವ್ರಿಗೆ ಗೋಡೆಗೆ ನೀರು ಕೊಡೋ ಅವಶ್ಯಕತೆನೂ ಇಲ್ಲ, ಸಿಮೆಂಟ್ ತಿಳಿ ಕೊಡೋ ಅವಶ್ಯಕತೆ ಇಲ್ಲ. ಪೇಸ್ಟ್ ಮಾಡಿ ಹೊಡಿಬೋದು ಗೋಡೆಗೆ. ಮಾಮೂಲಿ ಇದರಲ್ಲಿ ಅಂತಂದರೆ ಈಗ ಸ್ಯಾಂಡಲ್ಲಿ ಮಾಡೋದು ಪುಡಿ ಹೊಡೆದು ಮಾಡ್ತಾರೆ. ಆ ಥರ ಮಾಡ್ತಿದ್ರೆ ಫಸ್ಟ್ ಅವ್ರು ಏನು ಮಾಡ್ತಾರೆ, ನಮ್ಮ ಮೆಟೀರಿಯಲ್ನೇ ಸಿಮೆಂಟ್ ತಿಳಿ ಟೈಪ್ ಹೊಡಿತಾರೆ, ಅದಾದಮೇಲೆ ಪುಡಿ ಟೈಪ್ ಹೊಡಿತಾರೆ, ಆಮೇಲೆ ಫಿನಿಶಿಂಗ್ ಮಾಡ್ಕೊಳ್ತಾರೆ. ಆವಾಗ ನಿಮಗೆ ಒಂದು ಚೂರು ಕ್ರ್ಯಾಕ್ ಬರಲ್ಲ, ಕೆಲಸ ಇನ್ನೂ ಜಲ್ದಿ ಆಗುತ್ತೆ. ಈಗ ಹೊರಗಡೆ ನೋಡಿದ್ವಿ, ಒಳಗಡೆ ಪ್ಲಾಸ್ಟಿಂಗ್ ನೋಡಿ. ಎಸ್ ಸರ್, ಬನ್ನಿ. ಸರ್ ಈಗ ನೀವು ಮನೆ ಒಳಗಡೆ ಇದ್ದೀವಿ ನೋಡಿ, ಬಿಲ್ಡಿಂಗ್ ಒಳಗಡೆ ಸೀಲಿಂಗ್ ಎಲ್ಲ ಆಗಿದೆ ನೋಡಿ. ಸೀಲಿಂಗು ಬೀಮು ಕೆಲವರಿಗೆ ಏನು ಡೌಟ್ ಇರುತ್ತೆ, ಸೀಲಿಂಗ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಡೌಟ್ ಇರುತ್ತೆ. ಸೀಲಿಂಗ್ ಆಗಿದೆ, ಬೀಮು, ವಾಲು, ಅದೇ ರೀತಿ ಟೈಲ್ಸ್ ಹಾಕೋ ಜಾಗಕ್ಕೆ ಇದು ಮಾಡ್ಬೋದು ಅಂತ ಡೌಟ್ ಇರ್ಬೋದು. ಇದಕ್ಕೆ ಟೈಲ್ಸ್ ಹಾಕೋಸ್ಕರ ನಮ್ಮ ಮೆಟೀರಿಯಲ್ ಮಾಡಿದ್ದಾರೆ, ರಫ್ ಮಾಡ್ಕೊಳ್ತಾರೆ, ಆಮೇಲೆ ಟೈಲ್ಸ್ ಕೂರಿಸ್ಕೋಬೋದು. ಇದರಲ್ಲಿ ಜೊತೆಯಲ್ಲಿ ನೋಡಿ ಇಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಫಿನಿಶಿಂಗ್ ನೋಡ್ಬೋದು. ಮನೆ ಒಳಗಡೆ ಎಲ್ಲಿನೂ ಒಂದು ಕಡೆನೂ ನಿಮಗೆ ಲೆವೆಲಿಂಗು ಅಥವಾ ಇದು ಥಿಕ್ನೆಸ್ ಕಡಿಮೆ ಬಂತು, ಆ ಥರ ಕ್ರ್ಯಾಕ್ ಬಂತು ಯಾವುದೇ ಇಲ್ಲ ಬಿಲ್ಡಿಂಗಲ್ಲಿ. ಒಂದು ಪ್ಲಾಸ್ಟಿಂಗ್ ಆದಮೇಲೆ ಮಿಷಿನಲ್ಲಿ ಕಟಿಂಗ್ ಮಾಡಿದ್ದಾರೆ ನೋಡಿ. ಮಾಮೂಲಿ ಕಿತ್ಕೊಂಡು ಈಗ ಇಲ್ಲಿ ಕಟಿಂಗ್ ಮಾಡೋ ಟೈಮಿಗೆ ಮಾಮೂಲಿ ಇದೆ ಅಂದರೆ ಕ್ರ್ಯಾಕ್ ಈ ಕಡೆ ಬರುವಂಥದ್ದು, ಮೊಳೆ ಹೊಡೆಯುವಾಗ ಕ್ರ್ಯಾಕ್ ಬರುವಂಥದ್ದು, ಈ ಥರ ಎಲ್ಲ ಸಮಸ್ಯೆಗಳು ಬರ್ತವೆ. ನಮ್ಮದಲ್ಲಿ ನೋಡಿ ಮಿಷಿನಲ್ಲಿ ಕಟ್ ಮಾಡಿ ತೆಗೆದಿದ್ದಾರೆ. ನಿಮಗೆ ಮಾಮೂಲಿ ಪ್ಲಾಸ್ಟಿಂಗ್ ಮಾಡೋ ಜಾಗ ಮೆಶ್ ಹಾಕೋ ಜಾಗಕ್ಕೆ ಮೆಶ್ ಹಾಕಲೇಬೇಕಾಗತ್ತೆ. ಯಾವುದು ನೀವು ಈ ಸಿಮೆಂಟು ಮರಳಲ್ಲಿ ಮಾಡ್ತೀರಾ ಅದೇ ಮೆಥಡಲ್ಲಿ ಮಾಡುವಂಥದ್ದು ಬಿಲ್ಡಿಂಗ್. ಮನೆದೆಲ್ಲ ಓಕೆ, ನನಗೆ ತುಂಬಾನೇ ಇಷ್ಟ ಆಯಿತು, ತುಂಬಾ ಫಿನಿಶಿಂಗ್ ಬಂದಿದೆ. ಇದು ಮನೆ ಅಲ್ಲದೆ ಬೇರೆ ಯಾರೆಲ್ಲ ಕ್ಯಾಟಗರೀಸ್ ಜನಗಳು ಇದನ್ನ ನೀವು ಯೂಸ್ ಮಾಡ್ಬೋದು ಸರ್? ಸರ್ ಈಗ ನೋಡಿ ಮನೆ ಮಾಡುತ್ತಾರೆ, ಮನೆ ವರ್ಕ್ ಮಾಡಿದ್ದೀವಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಮರ್ಷಿಯಲ್ ಬಿಲ್ಡಿಂಗ್ ವರ್ಕ್ ಮಾಡಿದ್ದೀವಿ, ಹೋಮ್ ಸ್ಟೇಗಳಿರ್ಬೋದು ಅಥವಾ ಅವ್ರದ್ದೇ ಆದಂಥ ಬಿಲ್ಡಿಂಗ್ಗಳು ಅಂದರೆ ಕಮರ್ಷಿಯಲಲ್ಲಿ ಸುಮಾರು ವೆರೈಟಿ ಬರುತ್ತೆ. ಕಂಪೌಂಡ್ಗಳು ಬಂದಿದೆ, ಕಂಪೌಂಡ್ಗಳು ಮಾಡ್ಕೊಂಡು ಬಂದಿದ್ದೀವಿ. ಅದಲ್ಲದೆ ನಿಮಗೆ ಹಳ್ಳಿಗಳ ಕಡೆ ಚಿಕ್ಕದು ಶೀಟ್ ಮನೆಗಳಿಗೂ ನೋಡಿ ಈಗ ಥಿಕ್ನೆಸ್ಸು ಎಲ್ಲ ಕಡೆಗೂ ಒಂದೇ ಥಿಕ್ನೆಸ್ ಹೊಡುವ ಅವಶ್ಯಕತೆ ಇಲ್ಲ. ಕಡಿಮೆ ಥಿಕ್ನೆಸ್ಸಲ್ಲಿ ಹೊಡ್ಕೊಂಡು ಒಂದು ಚೀಲದ್ದು ನಿಮಗೆ ಕವರೇಜ್ ಚೆನ್ನಾಗಿ ಬರುತ್ತೆ. ಆವಾಗ ಹಳ್ಳಿಗಳ ಕಡೆನೂ ನಮ್ಮ ಮೆಟೀರಿಯಲ್ ತುಂಬ ಕಡೆ ಕೆಲಸ ನಡೀತಾ ಇದೆ. ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ ನಡೀತಾ ಇದೆ. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಹೇಳಬೇಕು ಅಂತಂದರೆ ದೊಡ್ಡ ಬಿಲ್ಡಿಂಗು ಆಗಿದೆ, ಚಿಕ್ಕ ಬಿಲ್ಡಿಂಗು ಎಲ್ಲ ಕಡೆ ಆಗಿದೆ. ಸರ್ ಈಗ ಯಾವುದೇ ಹೊಸ ಪ್ರಾಡಕ್ಟ್ ಬಂದ್ರೆ ಜನಗಳು ಅದ್ರ ಬಗ್ಗೆ ಪರೀಕ್ಷೆ ಮಾಡೋದು ಜಾಸ್ತಿ. ಹೌದು. ಡೈರೆಕ್ಟ್ ಆಗಿ ನಾವು ಆಗಿರೋ ಸೈಟ್ ವಿಸಿಟ್ ಹೋಗಿ ನೋಡ್ಬಿಟ್ಟು ಆಮೇಲೆ ಪರ್ಚೇಸ್ ಮಾಡ್ತೀವಿ, ಅದಕ್ಕೆ ಅವಕಾಶ ಇದೆಯಾ? ಖಂಡಿತ ಇದೆ ಸರ್. ಈಗ ಅವರು ನಮಗೆ ಸಂಪರ್ಕಿಸಿದ್ರೆ ನಾವು ಹೇಳ್ತೀವಿ ಬೆಂಗಳೂರಲ್ಲಿ ಅಂತಂದ್ರೆ ಯಾವ ಏರಿಯಾದಲ್ಲಿ ನಮ್ದು ವರ್ಕ್ ನಡೀತಾ ಇದೆ, ಲೈವ್ ನಡೀತಾ ಇರುವಂತ ಸೈಟನ್ನೇ ಕಳಿಸ್ಕೊಡ್ತೀವಿ. ಫಿನಿಶಿಂಗ್ ಆದ ಸೈಟ್ ಅಡ್ರೆಸ್ ಕಳಿಸ್ಕೊಡ್ತೀವಿ, ಅಲ್ಲಿ ಹೋಗಿ ಅವ್ರು ಚೆಕ್ ಮಾಡ್ಕೋಬಹುದು. ಈಗ ಈ ವಿಡಿಯೋ ನೋಡೋಂತರು ಕರ್ನಾಟಕದಲ್ಲಿ ಬೇರೆ ಕಡೆ ಎಲ್ಲ ನೋಡ್ತಾರೆ ವಿಡಿಯೋ. ಹೆಂಗ್ ಪರ್ಚೇಸ್ ಮಾಡಬೇಕು? ಹೊರಗಡೆ ಎಲ್ಲ ಡೀಲರ್ಸ್ ಇದ್ದಾರೆ, ಹೇಗೆ ಸರ್ ನೀವು ವರ್ಕ್? ಸರ್ ನಮ್ಮ ನಂಬರ್ ಕೊಟ್ಟಿರ್ತೀವಿ ನಿಮಗೆ,
ಅದು ಅಡ್ರೆಸ್ ಕೊಟ್ಟಿರ್ತೀವಿ. ಅದೇ ನಿಮಗೆ ಬೆಂಗಳೂರಲ್ಲಿ ಅಂತಂದ್ರೆ ನಮ್ಮ ಬೆಂಗಳೂರು ಆಫೀಸ್ ಅಡ್ರೆಸ್ ಕೊಟ್ಟಿರ್ತೀವಿ. ಅದಲ್ಲದೆ ನಮ್ಮದು ಬೆಂಗಳೂರು ಸರೌಂಡಿಂಗಲ್ಲಿ ಒಂದು 20-22 ಜನ ಡೀಲರ್ಗಳಿದ್ದಾರೆ. ಅದಲ್ಲದೆ ಕರ್ನಾಟಕ ತಾಲೂಕು ಲೆವೆಲಲ್ಲಿ ಡೀಲರ್ ಇದ್ದಾರೆ. ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಯಾವ ತಾಲೂಕು ಅವರ ಅಡ್ರೆಸ್ ನಮಗೆ ಕಳಿಸ್ಕೊಟ್ರೆ ಅಥವಾ ನೀವು ಅಲ್ಲಿ ಮೆಸೇಜಲ್ಲಿ ಕಳಿಸ್ಕೊಟ್ರು ನಾವು ಅವರಿಗೆ ಅಲ್ಲಿಯ ನಿಯರ್ ಬೈ ಅವರಿಗೆ ಯಾವುದು ಅವರ ಊರಿದೆ ಅವರ ನಿಯರ್ ಬೈ ತಾಲೂಕದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ. ಅಲ್ಲಿ ಮೆಟೀರಿಯಲ್ ಸ್ಟಾಕ್ ಇರುತ್ತೆ. ಅವ್ರ ಮುಖಾಂತರ ಅವರು ಮೆಟೀರಿಯಲ್ನ ಬೈ ಮಾಡ್ಕೋಬೋದು. ನಡೀತಾ ಇದೆ ಮತ್ತೆ ನಿಮ್ಮ ಟೀಮ್ ಎಲ್ಲ ಹೇಗಿದೆ ಸರ್, ಹೆಂಗೆಲ್ಲ ಮಾಡ್ತೀರಾ ನೀವು? ಸರ್ ಈಗ ನಮ್ಮದು ಪ್ರೊಸೆಸಿಂಗ್ ಹೆಂಗಂದ್ರೆ ಈಗ ವರ್ಕು ನಾವು ಸೇಲ್ಸ್ ಜೊತೆಯಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಸೇಲ್ಸ್ ಸ್ಟಾರ್ಟ್ ಮಾಡಿದ್ವಿ. ಜೊತೆಯಲ್ಲಿ ಸೇಲ್ಸ್ ಮಾಡಿದಾಗ ನಿಮ್ಮ ಕ್ವಶನ್ಗಳಲ್ಲೇ ಬಂದಿತ್ತು ಇದು ಹೇಗೆ ಮಾಡೋದು ಮೆಥಡ್ಗಳು. ನಾವೇನು ಗೊತ್ತಾ ಲೇಬರ್ ಟೀಮ್ ಇಟ್ಕೊಂಡಿದ್ದೀವಿ. ಲೇಬರ್ ಟೀಮ್ ಇಟ್ಕೊಂಡು ನೋಡಿ ಈ ಥರ ನಮ್ಮದು ಬೆಂಗಳೂರಲ್ಲಿ ಒಂದು 7-8 ಕಡೆ ಈಗ ಲೈವ್ ಆಗಿ ನಡೀತಾ ಇದೆ ಪ್ರೆಸೆಂಟ್ ವರ್ಕು. ಒಂದೊಂದು ಕಡೆ ಚಿಕ್ಕ ವರ್ಕ್ ಇದ್ದರೆ ಒಂದು 3 ಜನ ಲೇಬರ್ ಕಳಿಸ್ಕೊಟ್ಟಿರ್ತೀವಿ. ಕೆಲವು ಕಡೆ 6 ಜನ ಇರ್ತಾರೆ, ಕೆಲವು ಕಡೆ 8 ಜನ ಇರ್ತವೆ. ನಾವು ಎಲ್ಲಿ ಬಿಲ್ಡಿಂಗ್ ಎಷ್ಟು ವರ್ಕ್ ಇದೆ ನೋಡಿಕೊಂಡು ಲೇಬರ್ನು ಕಳಿಸ್ಕೊಡ್ತೀವಿ. ಕೆಲವು ಕಡೆಗೆ ಏನಂತಂದರೆ ಫಸ್ಟು ಒಂದು ಲೋಡ್ ಹೋದ ಕೂಡಲೇ ನಮಗೆ 1 ವಾರಕ್ಕೆ ಕಳಿಸ್ಕೊಡಿ ಅಥವಾ 2 ದಿವಸ ಕಳಿಸ್ಕೊಡಿ ಅಂತಾರೆ. ನಾವು ಲೇಬರ್ ಕಳಿಸ್ಕೊಟ್ಟು ಅವರಿಗೆ ಅಲ್ಲಿಯ ಲೇಬರ್ಗೆ ನಾವು ಟ್ರೈನಿಂಗ್ ಮಾಡಿ ನಾವು ಈ ಕಡೆ ಬರ್ತೀವಿ, ಮೆಟೀರಿಯಲ್ ಮಾತ್ರ ಕೊಡ್ತೀವಿ. ಜೊತೆಯಲ್ಲಿ ನಿಮಗೆ ಕರ್ನಾಟಕ ಎಲ್ಲ ಕಡೆಗೂ ಬೇಕಾದರೂ ನಮ್ಮದು ಡೀಲರ್ಗಳಿದ್ದಾರೆ, ಅವ್ರಿಗೆ ಆಲ್ರೆಡಿ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ. ಅದ್ರ ಜೊತೆಯಲ್ಲಿ ಈಗ ಹೊಸ ಪ್ರಾಜೆಕ್ಟ್ ಈಗ ಡೀಲರ್ ಇದ್ದಾರೆ, ಅವರಿಗೆ ಡೌಟ್ ಇದೆ ಅಂದರೆ ನಾವು ಕಂಪನಿ ಕಡೆಯಿಂದನೇ ಒಂದು 2-3 ಜನ ಲೇಬರು ಕರ್ನಾಟಕ ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತೀವಿ. ನಿಮ್ಮದು ಸರ್ಟಿಫಿಕೇಶನ್ ಆಗಿದೆ ಸರ್ ಇದು? ಸರ್ ನಮ್ಮದು ISO ಲ್ಯಾಬಲ್ಲಿ ಮೆಟೀರಿಯಲ್ಲು ಟೆಸ್ಟ್ ಆದಂಥ ಸರ್ಟಿಫಿಕೇಟ್ ಇದೆ. ಜೊತೆಯಲ್ಲಿ ಕಂಪನಿಗೆ ISO ಸರ್ಟಿಫಿಕೇಟು ಇದೆ. ನೀವು ಯಾವುದೇ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋ ದೊಡ್ಡ ಪ್ರಾಜೆಕ್ಟ್ ಇದೆ ಅಥವಾ ಸಣ್ಣ ಪ್ರಾಜೆಕ್ಟ್ ಇದೆ, ನಮ್ಮ ಮೆಟೀರಿಯಲ್ ತೊಗೊಂಡೋಗಿ ಯಾವ ಲ್ಯಾಬಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೋಬೋದು.